ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಾಯಿತು. ಮೊನ್ನೆ ಮ್ಯಾಚ್ ಆಗಿಲ್ಲ, ಮಳೆ ಬಂದು ನಿಂತೋಯ್ತು. ಅವತ್ತೇ ಕ್ವಾಲಿಫೈ ಆಗ್ಬೇಕಾಗಿತ್ತು, ನಿನ್ನೆ ಆದ್ವಿ. ಯಾಕಂದ್ರೆ ನಿನ್ನೆ GT ಗೆತ್ತು ಒಂದೇ ಸತಿ 3 ಟೀಮು ಕ್ವಾಲಿಫೈ ಆಗ್ಬಿಡ್ತು. ನೋಡಿ, ಫಸ್ಟ್ ಟೈಮ್ ಅನ್ಕೊಂತೀನಿ ಒಂದು ಟೀಮು ಮ್ಯಾಚ್ ಗೆಲ್ಲೋದ್ರಿಂದ 3 ಟೀಮ್ ಕ್ವಾಲಿಫೈ ಆಗೋದು. ಯಾರು ಪಂಜಾಬ್, ಗುಜರಾತ್, ಆಮೇಲೆ ನಮ್ಮ ಬೆಂಗಳೂರು ಅವರು ಕ್ವಾಲಿಫೈ ಆಗಾಯ್ತು. ಇನ್ನೊಂದು ಟೀಮು ಯಾರು ಬರ್ತಾರೆ ಬರಲಿ ಗೊತ್ತಿಲ್ಲ. ಅದೊಂದು ಮ್ಯಾಚ್ ಹೊಡೆದಿದ್ರೆ ಚೆನ್ನಾಗಿರ್ತಾಯಿತ್ತು. ಮಳೆ ಬಂದು ಹೋಯ್ತು. ನಮ್ಮ ಕಿಂಗ್ ಕೊಹ್ಲಿ ಅವ್ರ ಫ್ಯಾನ್ಸ್ ಹೆವಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ವೈಟ್ಸ್ ಅಲ್ಲಿ ಬಂದಿದ್ರು. ಎಲ್ಲರಿಗೂ ಬೇಜಾರಾಗಿದೆ, ಮಳೆ ಬಂದ್ಬಿಡ್ತು. ಅವತ್ತು ಒಂದೇ ಒಂದು ಬಾಲ್ ನಡೀತಿರಾನೆ ಮ್ಯಾಚ್ ಮುಗ್ದೋಯ್ತು. ಅದಕ್ಕೆ ಅವತ್ತಿನ ಮ್ಯಾಚ್ ಬಗ್ಗೆ ಏನು ವಿಡಿಯೋ ಬರಲಿಲ್ಲ. ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ, ನಮ್ಮ RCB ಕ್ವಾಲಿಫೈ ಆಗಾಯ್ತು. ಇನ್ನೇನಿದ್ರು ಕಪ್ ಹೊಡ್ಕೊಂಡ್ ಬರ್ತಾ ಇರ್ತೀವಿ. ನಿನ್ನೆ ರಾಜಸ್ಥಾನ್ ಗೆದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಯಾಕಂದ್ರೆ ಇವಾಗ ಟಾಪ್ 2 ನಲ್ಲಿ ಫಿನಿಶ್ ಮಾಡಕ್ಕೇನೆ ಒಂಥರ ಪೈಪೋಟಿ ನಡೀತಾ ಇದೆ. ಯಾಕಂದ್ರೆ ಪಂಜಾಬ್ ಅವರು 17 ಪಾಯಿಂಟ್, ನಾವು 17 ಪಾಯಿಂಟ್. ಯಾರು ಬರ್ತೀವಿ ಅಂತ ಗೊತ್ತಿಲ್ಲ. ನಮ್ದು ಸ್ವಲ್ಪ ನೆಟ್ ರನ್ ರೇಟ್ ಚೆನ್ನಾಗೇನೆ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. RCB ಇರೋ 2 ಮ್ಯಾಚ್ ಹೊಡೆದು ಟಾಪ್ 2 ನಲ್ಲೇ ಫಿನಿಶ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಸತಿ ಕ್ಯಾಲ್ಕುಲೇಟರ್ ಅದು ಇದು ಏನು ಯೂಸ್ಗಿಲ್ಲ. ಆರಾಮಾಗಿ ಪೀಸ್ ಆಗಿ ಕ್ವಾಲಿಫಿಕೇಶನ್ ಆಗಾಯ್ತು. ಇದೇ ಮೊದಲನೇ ಬಾರಿ ಅನ್ಕೊಂತೀನಿ ಈ ತರ ಆರಾಮಾಗಿ ಹೋಗಿರೋದು ನಾವು. ಇಲ್ಲಾಂದ್ರೆ ಕ್ಯಾಲ್ಕುಲೇಟರ್ ಕೈಯಲ್ಲಿ ಹಿಡ್ಕೊಂಡು ಅವ್ರು ಸೋಲ್ಬೇಕಂತ ಕುತ್ಕೊಂಡಿರ್ತಾ ಇದ್ವಿ. ಈ ಸತಿ ಹಂಗೇನಿಲ್ಲ. ಇನ್ನ 2 ಮ್ಯಾಚ್ ಬಾಕಿ ಇರಂಗೇನೆ ಕ್ವಾಲಿಫೈ ಆಗಿದೆ ನಮ್ಮ RCB ಅವರು. ಕಪ್ಪು ಹೊಡ್ಕೊಂಡ್ ಬರ್ತಾ ಇರ್ತೀವಿ ಅಷ್ಟೇ. ಮ್ಯಾಚ್ಗಳು ನೋಡಿದ್ರಲ್ಲ ಯಾವ ತರ ಫಾರ್ಮ್ ಅಲ್ಲಿ ಇದ್ದಾರೆ ಗುಜರಾತ್ ಅವರು. ಅವ್ರಿಬ್ರೇ ಸೇರ್ಕೊಂಡು ಮುಗಿಸ್ತಾ ಇದ್ದಾರೆ ಮ್ಯಾಚ್ ನ. ಅವರಂತೂ ಗನ್ ಫಾರ್ಮ್ ಅಲ್ಲಿ ಇದ್ದಾರೆ. 3 ಜನನೇ ಒಂದು 90% ಆಫ್ ರನ್ ಅವರೇ ಹೊಡಿತಾ ಇದ್ದಾರೆ. ಬಟ್ಲರ್ ಅವರು, ಸಾಯಿ ಸುದರ್ಶನ್ ಅವರು, ಆಮೇಲೆ ಗಿಲ್ ಅವರು. ಏನ್ ಕನ್ಸಿಸ್ಟೆನ್ಸಿ ಅವ್ರದಂತೂ. IPL ಇಷ್ಟಲ್ಲೇ ನನ್ನ ರೆಕಾರ್ಡ್ 200+ ನ ಚೇಸ್ ಮಾಡುವಾಗ ಒಂದೇ ಒಂದು ವಿಕೆಟ್ ಇಲ್ದಿರ ನೋ ಲಾಸ್ ಹೊಡೆದಿರೋದು. ಇಬ್ರು ಕನ್ಸಿಸ್ಟೆನ್ಸಿ ಅಂತೂ ಮೆಚ್ಕೊಳ್ಳೇಬೇಕು. ನೆಲದಲ್ಲೇ ಹೊಡಿತಾ ಇರ್ತಾರೆ. ಒಟ್ನಲ್ಲಿ ಗೆದ್ರು. ನಾವು ಕ್ವಾಲಿಫೈ ಆಗಾಯ್ತು. ರಾಜಸ್ಥಾನ್ ಅಷ್ಟೇ ಬಿಡಿ ಹೋಯ್ತದು. RCB ಕ್ವಾಲಿಫೈ ಆಗಿದೆ ಅಂತ ಹೇಳಕ್ ಬಂದೆ ಅಷ್ಟೇ. ನಮ್ಮ RCB ಕ್ವಾಲಿಫೈ ಆಗಾಯ್ತು. ಕಪ್ ಹೊಡ್ಕೊಂಡ್ ಬರ್ತಾ ಇರ್ತೀವಿ ಅಷ್ಟೇ. ಸಿಗೋಣ ನೆಕ್ಸ್ಟ್ RCB ಮ್ಯಾಚ್ ಇದ್ದಾಗ. ಬಾಯ್.